ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ರಜೆ ಮೇಲಿರುವಂತಹ ಯೋಧರಿಗೆ ತುರ್ತು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ಕರೆ ನೀಡಲಾಗಿದೆ. ಈ ಹಿನ್ನೆಲೆ ಚಿಕ್ಕಮಗಳೂರಿನ ಸಿಗ್ದಾಳು ಗ್ರಾಮದ ಯೋಧ ಆದರ್ಶ್ ಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರಧ್ವಜ ಇಟ್ಟು ಪೂಜೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯೋಧನಿಗೆ ಮಾಲಾರ್ಪಣೆಯನ್ನ ಮಾಡಿ ಆರತಿ ಬೆಳಗಿದ್ರು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಯೋಧ ಆದರ್ಶರನ್ನ ಸೇನೆಗೆ ಕಳಿಸಿಕೊಂಡರು. ಮದುವೆಯ ಹಿನ್ನೆಲೆ ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಸೇನೆಗೆ ಮರಳಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಜಮ್ಮು ಏರ್ಪೋರ್ಟ್ನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಎಲ್ಲಾ ವಿಮಾನಗಳ ಹಾರಾಟಕ್ಕೆ ನಿಷೇಧ ಹೇರಲಾಗಿದ್ದು, ಗಡಿಗೆ ಸಂಚರಿಸುವ ಏರ್ ಇಂಡಿಯಾ ಸಂಚಾರ ಬಂದ್ ಮಾಡಲಾಗಿದೆ. ಇವತ್ತು ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ಏರ್ ಇಂಡಿಯಾ ವಿಮಾನ ಸಂಚರಿಸುವುದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಭೀತಿಯ ಹಿನ್ನೆಲೆ ಪಂಜಾಬ್ನ ರಸೂಯಿ ಹಾಗೂ ಮುಖರಿಯಾನ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಹುಷಿಯಾರ್ಪುರ್ ಡಿಸಿ ಆಶಿಕಾ ಜೈನ್ ಬ್ಲಾಕ್ಔಟ್ ಘೋಷಣೆಯನ್ನ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ಯುದ್ಧದ ಭೀತಿ ಹಿನ್ನೆಲೆ ಜಮ್ಮುವಿನ ಕಚ್ನಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ. ಯಾರೂ ಬಂಕರ್ನಿಂದ ಹೊರ ಬರದಂತೆ ಸೂಚಿಸಲಾಗಿದೆ. ನಾವು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಕಾರ ನೀಡಿಲ್ಲ ಅಂತ ಚೀನಾ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಮಿಲಿಟರಿ ಸಾಮಗ್ರಿಗಳೊಂದಿಗೆ ಕಾರ್ಗೋ ವಿಮಾನ ಕಳಿಸಿಲ್ಲ, ಇವೆಲ್ಲ ವದಂತಿ ಅಂತ ಚೈನಾ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ರಜೆ ಮೇಲಿರುವಂತಹ ಯೋಧರಿಗೆ ತುರ್ತು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ಕರೆ ನೀಡಲಾಗಿದೆ. ಈ ಹಿನ್ನೆಲೆ ಚಿಕ್ಕಮಗಳೂರಿನ ಸಿಗ್ದಾಳು ಗ್ರಾಮದ ಯೋಧ ಆದರ್ಶ್ ಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರಧ್ವಜ ಇಟ್ಟು ಪೂಜೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯೋಧನಿಗೆ ಮಾಲಾರ್ಪಣೆಯನ್ನ ಮಾಡಿ ಆರತಿ ಬೆಳಗಿದ್ರು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಯೋಧ ಆದರ್ಶರನ್ನ ಸೇನೆಗೆ ಕಳಿಸಿಕೊಂಡರು. ಮದುವೆಯ ಹಿನ್ನೆಲೆ ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಸೇನೆಗೆ ಮರಳಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಜಮ್ಮು ಏರ್ಪೋರ್ಟ್ನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಎಲ್ಲಾ ವಿಮಾನಗಳ ಹಾರಾಟಕ್ಕೆ ನಿಷೇಧ ಹೇರಲಾಗಿದ್ದು, ಗಡಿಗೆ ಸಂಚರಿಸುವ ಏರ್ ಇಂಡಿಯಾ ಸಂಚಾರ ಬಂದ್ ಮಾಡಲಾಗಿದೆ. ಇವತ್ತು ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ಏರ್ ಇಂಡಿಯಾ ವಿಮಾನ ಸಂಚರಿಸುವುದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಭೀತಿಯ ಹಿನ್ನೆಲೆ ಪಂಜಾಬ್ನ ರಸೂಯಿ ಹಾಗೂ ಮುಖರಿಯಾನ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಹುಷಿಯಾರ್ಪುರ್ ಡಿಸಿ ಆಶಿಕಾ ಜೈನ್ ಬ್ಲಾಕ್ಔಟ್ ಘೋಷಣೆಯನ್ನ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ಯುದ್ಧದ ಭೀತಿ ಹಿನ್ನೆಲೆ ಜಮ್ಮುವಿನ ಕಚ್ನಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ. ಯಾರೂ ಬಂಕರ್ನಿಂದ ಹೊರ ಬರದಂತೆ ಸೂಚಿಸಲಾಗಿದೆ. ನಾವು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಕಾರ ನೀಡಿಲ್ಲ ಅಂತ ಚೀನಾ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಮಿಲಿಟರಿ ಸಾಮಗ್ರಿಗಳೊಂದಿಗೆ ಕಾರ್ಗೋ ವಿಮಾನ ಕಳಿಸಿಲ್ಲ, ಇವೆಲ್ಲ ವದಂತಿ ಅಂತ ಚೈನಾ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ರಜೆ ಮೇಲಿರುವಂತಹ ಯೋಧರಿಗೆ ತುರ್ತು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ಕರೆ ನೀಡಲಾಗಿದೆ. ಈ ಹಿನ್ನೆಲೆ ಚಿಕ್ಕಮಗಳೂರಿನ ಸಿಗ್ದಾಳು ಗ್ರಾಮದ ಯೋಧ ಆದರ್ಶ್ ಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರಧ್ವಜ ಇಟ್ಟು ಪೂಜೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯೋಧನಿಗೆ ಮಾಲಾರ್ಪಣೆಯನ್ನ ಮಾಡಿ ಆರತಿ ಬೆಳಗಿದ್ರು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಯೋಧ ಆದರ್ಶರನ್ನ ಸೇನೆಗೆ ಕಳಿಸಿಕೊಂಡರು. ಮದುವೆಯ ಹಿನ್ನೆಲೆ ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಸೇನೆಗೆ ಮರಳಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಜಮ್ಮು ಏರ್ಪೋರ್ಟ್ನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಎಲ್ಲಾ ವಿಮಾನಗಳ ಹಾರಾಟಕ್ಕೆ ನಿಷೇಧ ಹೇರಲಾಗಿದ್ದು, ಗಡಿಗೆ ಸಂಚರಿಸುವ ಏರ್ ಇಂಡಿಯಾ ಸಂಚಾರ ಬಂದ್ ಮಾಡಲಾಗಿದೆ. ಇವತ್ತು ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ಏರ್ ಇಂಡಿಯಾ ವಿಮಾನ ಸಂಚರಿಸುವುದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಭೀತಿಯ ಹಿನ್ನೆಲೆ ಪಂಜಾಬ್ನ ರಸೂಯಿ ಹಾಗೂ ಮುಖರಿಯಾನ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಹುಷಿಯಾರ್ಪುರ್ ಡಿಸಿ ಆಶಿಕಾ ಜೈನ್ ಬ್ಲಾಕ್ಔಟ್ ಘೋಷಣೆಯನ್ನ ಮಾಡಿದ್ದಾರೆ.
ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ಯುದ್ಧದ ಭೀತಿ ಹಿನ್ನೆಲೆ ಜಮ್ಮು ಕಾಶ್ಮೀರದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ. ಯಾರೂ ಬಂಕರ್ನಿಂದ ಹೊರ ಬರದಂತೆ ಸೂಚಿಸಲಾಗಿದೆ. ನಾವು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಕಾರ ನೀಡಿಲ್ಲ ಅಂತ ಚೀನಾ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಮಿಲಿಟರಿ ಸಾಮಗ್ರಿಗಳೊಂದಿಗೆ ಕಾರ್ಗೋ ವಿಮಾನ ಕಳಿಸಿಲ್ಲ, ಇವೆಲ್ಲ ವದಂತಿ ಅಂತ ಚೈನಾ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ರಜೆ ಮೇಲಿರುವಂತಹ ಯೋಧರಿಗೆ ತುರ್ತು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ಕರೆ ನೀಡಲಾಗಿದೆ. ಈ ಹಿನ್ನೆಲೆ ಚಿಕ್ಕಮಗಳೂರಿನ ಸಿಗ್ದಾಳು ಗ್ರಾಮದ ಯೋಧ ಆದರ್ಶ ಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರಧ್ವಜ ಇಟ್ಟು ಪೂಜೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯೋಧನಿಗೆ ಮಾಲಾರ್ಪಣೆಯನ್ನ ಮಾಡಿ ಆರತಿ ಬೆಳಗಿದ್ರು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಯೋಧ ಆದರ್ಶರನ್ನ ಸೇನೆಗೆ ಕಳಿಸಿಕೊಂಡರು. ಮದುವೆಯ ಹಿನ್ನೆಲೆ ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಸೇನೆಗೆ ಮರಳಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಜಮ್ಮು ಏರ್ಪೋರ್ಟ್ನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಎಲ್ಲಾ ವಿಮಾನಗಳ ಹಾರಾಟಕ್ಕೆ ನಿಷೇಧ ಹೇರಲಾಗಿದ್ದು ಗಡಿಗೆ ಸಂಚರಿಸುವ ಏರ್ ಇಂಡಿಯಾ ಸಂಚಾರ ಬಂದ್ ಮಾಡಲಾಗಿದೆ. ಇವತ್ತು ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ಏರ್ ಇಂಡಿಯಾ ವಿಮಾನ ಸಂಚರಿಸುವುದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಭೀತಿಯ ಹಿನ್ನೆಲೆ ಪಂಜಾಬ್ನ ರಸೂಯಿ ಹಾಗೂ ಮುಖರಿಯಾನ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಹುಷಿಯಾರ್ಪುರ್ ಡಿಸಿ ಆಶಿಕಾ ಜೈನ್ ಬ್ಲಾಕ್ಔಟ್ ಘೋಷಣೆಯನ್ನ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ಯುದ್ಧದ ಭೀತಿ ಹಿನ್ನೆಲೆ ಜಮ್ಮು ಕಾಶ್ಮೀರದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ. ಯಾರೂ ಬಂಕರ್ನಿಂದ ಹೊರ ಬರದಂತೆ ಸೂಚಿಸಲಾಗಿದೆ. ನಾವು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಕಾರ ನೀಡಿಲ್ಲ ಅಂತ ಚೀನಾ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಮಿಲಿಟರಿ ಸಾಮಗ್ರಿಗಳೊಂದಿಗೆ ಕಾರ್ಗೋ ವಿಮಾನ ಕಳಿಸಿಲ್ಲ, ಇವೆಲ್ಲ ವದಂತಿ ಅಂತ ಚೈನಾ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ರಜೆ ಮೇಲಿರುವಂತಹ ಯೋಧರಿಗೆ ತುರ್ತು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ಕರೆ ನೀಡಲಾಗಿದೆ. ಈ ಹಿನ್ನೆಲೆ ಚಿಕ್ಕಮಗಳೂರಿನ ಸಿಗ್ದಾಳು ಗ್ರಾಮದ ಯೋಧ ಆದರ್ಶ ಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರಧ್ವಜ ಇಟ್ಟು ಪೂಜೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯೋಧನಿಗೆ ಮಾಲಾರ್ಪಣೆಯನ್ನ ಮಾಡಿ ಆರತಿ ಬೆಳಗಿದ್ರು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಯೋಧ ಆದರ್ಶರನ್ನ ಸೇನೆಗೆ ಕಳಿಸಿಕೊಂಡರು. ಮದುವೆಯ ಹಿನ್ನೆಲೆ ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಸೇನೆಗೆ ಮರಳಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಜಮ್ಮು ಏರ್ಪೋರ್ಟ್ನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಎಲ್ಲಾ ವಿಮಾನಗಳ ಹಾರಾಟಕ್ಕೆ ನಿಷೇಧ ಹೇರಲಾಗಿದ್ದು ಗಡಿಗೆ ಸಂಚರಿಸುವ ಏರ್ ಇಂಡಿಯಾ ಸಂಚಾರ ಬಂದ್ ಮಾಡಲಾಗಿದೆ. ಇವತ್ತು ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ಏರ್ ಇಂಡಿಯಾ ವಿಮಾನ ಸಂಚರಿಸುವುದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಭೀತಿಯ ಹಿನ್ನೆಲೆ ಪಂಜಾಬ್ನ ರಸೂಯಿ ಹಾಗೂ ಮುಖರಿಯಾನ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಹುಷಿಯಾರ್ಪುರ್ ಡಿಸಿ ಆಶಿಕಾ ಜೈನ್ ಬ್ಲಾಕ್ಔಟ್ ಘೋಷಣೆಯನ್ನ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ಯುದ್ಧದ ಭೀತಿ ಹಿನ್ನೆಲೆ ಜಮ್ಮು ಕಾಶ್ಮೀರದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ. ಯಾರೂ ಬಂಕರ್ನಿಂದ ಹೊರ ಬರದಂತೆ ಸೂಚಿಸಲಾಗಿದೆ. ನಾವು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಕಾರ ನೀಡಿಲ್ಲ ಅಂತ ಚೀನಾ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಮಿಲಿಟರಿ ಸಾಮಗ್ರಿಗಳೊಂದಿಗೆ ಕಾರ್ಗೋ ವಿಮಾನ ಕಳಿಸಿಲ್ಲ, ಇವೆಲ್ಲ ವದಂತಿ ಅಂತ ಚೈನಾ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ನೀಡಿದೆ.